ನಿಮಗಾಗಿ ಶ್ರೀ ಸಾಯಿ ಎಂಟರ್ಪ್ರೈಸಸ್ ಆಶ್ಚರ್ಯ ಎನಿಸುವ ಸಿನಿಮಾ ಕಥೆಗಳಿಗೆ ಸ್ವಾಗತ. ಆತ್ಮೀಯರೇ, ಸ್ನೇಹಿತರೆ, ನಮಸ್ಕಾರ. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿರುವ ರಾಜ್ ರವರ ಬದುಕಿನ ಬಗೆಗಿನ ಮತ್ತು ಅವರ ಚಿತ್ರಗಳ ಬಗೆಗಿನ ವಿಡಿಯೋಗಳಿಗೆ ತುಂಬಾನೇ ಪ್ರೋತ್ಸಾಹ ನೀಡುತ್ತಿರುವಿರಿ. ನಿಮ್ಮಲ್ಲಿ ನಮ್ಮದೊಂದು ಕೋರಿಕೆ, ಇನ್ನು ಮುಂದೆ ಪ್ರಸಾರವಾಗುವ ವಿಡಿಯೋಗಳಿಗೆ ಇನ್ನೂ ಅತಿ ಹೆಚ್ಚಿನ ಬೆಂಬಲ ನೀಡಿ ಮುಂಬರುವ ವಿಡಿಯೋಗಳು 50,000 1 ಲಕ್ಷ ವೀಕ್ಷಣೆ ಕಾಣುವಂತೆ ಪ್ರೋತ್ಸಾಹಿಸಿ ಎಂದು ತಮ್ಮಲ್ಲಿ ಕೈಮುಗಿದು ಕೇಳಿಕೊಳ್ಳುತ್ತಿದ್ದೇವೆ. ಜೊತೆಗೆ ಲೈಕ್ ಮಾಡುವ ಮೂಲಕ ಶೇರ್ ಮಾಡುವುದನ್ನು ಮರೆಯದಿರಿ. ಈಗ ರಾಜರವರ ಮತ್ತೊಂದು ನಿಂತುಹೋದ ಚಿತ್ರದ ಬಗ್ಗೆ ಹೇಳುವೆವು ಕೇಳಿ. ಇದು ರಾಜರವರು ತುಂಬಾನೇ ಅತಿ ಹೆಚ್ಚು ಇಷ್ಟಪಟ್ಟು ಮಾಡಲೇಬೇಕು ಎಂದು ಅಂದುಕೊಂಡಂತಹ ಚಿತ್ರ. ಹಲವರಲ್ಲಿ ಬಹಳ ನಿರೀಕ್ಷೆ ಮೂಡಿಸಿದ್ದ ಚಿತ್ರವಿದು. ದುಡ್ಡಿನ ಕಾರಣದಿಂದಾಗಿ ಈ ಚಿತ್ರ ನಿಂತು ಹೋಗುತ್ತದೆ. ಅವಕಾಶ ಕೊಟ್ಟ ಗುರುಗಳಿಗಾಗಿ ನನ್ನಿಂದ ಏನೂ ಸಹಾಯ ಮಾಡಲು ಆಗಲಿಲ್ಲವಲ್ಲ ಎಂದು ರಾಜ್ ರವರು ನೊಂದುಕೊಂಡ ಚಿತ್ರವಿದು. ಯಾವುದು ಆ ಚಿತ್ರ? ಇಲ್ಲಿದೆ ನೋಡಿ ಮಾಹಿತಿ. 1965ರ ಸಮಯ. ತುಂಬಾನೇ ಸದ್ದು ಮಾಡಿ ಸುದ್ದಿಯಾಗಿ ಕೊನೆಗೆ ನಿಂತು ಹೋದ ಆ ಚಿತ್ರದ ಹೆಸರು ಬಾಳನೌಕೆ. ರಾಜರವರಿಗೆ ನಾಯಕ ನಟನಾಗಿ ಪ್ರಪ್ರಥಮ ಬಾರಿಗೆ ಅವಕಾಶ ಕೊಟ್ಟಂತಹ ಚಿತ್ರರಂಗದ ಗುರು ಎಚ್.ಎಲ್.ಎನ್. ಸಿಂಹರವರು ಈ ಚಿತ್ರದ ನಿರ್ದೇಶಕರು. ಬೇಡರ ಕಣ್ಣಪ್ಪ ಚಿತ್ರದ ನಂತರ 11 ವರ್ಷಗಳ ಬಳಿಕ ಎಚ್.ಎಲ್.ಎನ್. ಸಿಂಹರವರಿಗೆ ರಾಜರವರ ಜೊತೆ ಸಿನಿಮಾ ಮಾಡಲು ಡೇಟ್ ಸಿಕ್ಕಿರುತ್ತದೆ. 65ನೇ ಇಸವಿಯ ಫೆಬ್ರವರಿಯ ತಿಂಗಳಲ್ಲಿ ಎಚ್.ಎಲ್.ಎನ್. ಸಿಂಹರವರು ಮತ್ತು ರಾಜರವರು ಚಿತ್ರ ಮಾಡುತ್ತಿದ್ದಾರೆ ಎಂದು ಘೋಷಿಸಲಾಗುತ್ತದೆ. ಉದ್ಯಮದಲ್ಲಿ ಎಚ್.ಎಲ್.ಎನ್. ಸಿಂಹ ಮತ್ತು ರಾಜರವರ ಜೋಡಿಯ 2ನೇ ಚಿತ್ರ ಬರುತ್ತಿದೆ. ಈ ಚಿತ್ರ ಗೆಲ್ಲುವುದರಲ್ಲಿ ಸಂಶಯವೇ ಇಲ್ಲ. ಈ ಚಿತ್ರದ ವಿತರಣೆ ಹಾಗೂ ಪ್ರದರ್ಶನದ ಹಕ್ಕನ್ನು ಖರೀದಿಸುವ ಮೂಲಕ ನಾವು ಹಣ ಮಾಡಿಕೊಳ್ಳೋಣ ಎಂದು ಮಾತು ಶುರುವಾಗತೊಡಗುತ್ತದೆ. ಚಿತ್ರದ ಕಥೆ ಮೊದಲೇ ರೆಡಿಯಿತ್ತು. ಕಥೆ ಕೇಳಿ ರಾಜರವರು ತುಂಬಾನೇ ಇಷ್ಟಪಟ್ಟಿದ್ದರು. ಫೆಬ್ರವರಿಯಿಂದ ಜೂನ್ ತಿಂಗಳವರೆಗೆ ರಾಜರವರ ಡೇಟ್ಸ್ನನ್ನು ಎಚ್.ಎಲ್.ಎನ್. ಸಿಂಹರವರಿಗೆ ನೀಡಲಾಗಿತ್ತು. ಮೊದಲ ಬಾರಿಗೆ ಹೀರೋ ಆಗಿ ಅವಕಾಶ ಕೊಟ್ಟ ನಮ್ಮ ಸಿನಿಮಾ ಗುರುಗಳ ಜೊತೆ ಮತ್ತೊಂದು ಚಿತ್ರ ಮಾಡುತ್ತಿದ್ದೇನೆ ಎಂದು ರಾಜ್ ರವರು ತುಂಬಾ ಸಂತೋಷದಲ್ಲಿದ್ದರು. ಫೆಬ್ರವರಿಯಲ್ಲಿ ಮುಹೂರ್ತವಾದ 2 ದಿನಕ್ಕೆ ಶೂಟಿಂಗ್ ಶುರುವಾಗುತ್ತದೆ. ಈ ಚಿತ್ರಕ್ಕಾಗಿ ರಾಜ್ ರವರ ಜೊತೆ ನಾಯಕಿಯಾಗಿ ನಟಿಸಲು ಲೀಲಾವತಿಯವರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಸಮಯ ಕಡಿಮೆ ಇದ್ದ ಕಾರಣ ರಾಜ್ ಮತ್ತು ಲೀಲಾವತಿಯವರ ಕಾಂಬಿನೇಷನ್ನಿನ ಎಲ್ಲ ದೃಶ್ಯಗಳನ್ನ ಸಿಂಹರವರು ಮೊದಲು ಚಿತ್ರೀಕರಿಸಿಕೊಳ್ಳುತ್ತಾರೆ. ಸರಸ್ವತಿ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ತಯಾರಾಗುತ್ತಿದ್ದ ಈ ಚಿತ್ರಕ್ಕೆ ಹಣ ಹೂಡಿಕೆ ಮಾಡಿದ್ದ ನಿರ್ಮಾಪಕರು ಉದ್ಯಮಕ್ಕೆ ಹೊಸಬರು. ಇದು ಅವರ ನಿರ್ಮಾಣದ ಮೊದಲ ಚಿತ್ರವಾಗಿತ್ತು. ಚಿತ್ರದ ಮೊದಲ 1.5 ತಿಂಗಳ ಚಿತ್ರೀಕರಣ ಯಾವುದೇ ಅಡೆತಡೆಯಿಲ್ಲದೆ ನಡೆಯುತ್ತದೆ. ಹೀಗೆ ಚಿತ್ರದ ಚಿತ್ರೀಕರಣ ಇನ್ನೇನು ಕೊನೆ ಹಂತ ತಲುಪಲು ಸಿದ್ಧವಾಗುತ್ತಿರುವಾಗ ಲೆಕ್ಕಾಚಾರ ಅರಿಯದ ಹಾಗೂ ಆರ್ಥಿಕವಾಗಿ ಅಷ್ಟೊಂದು ಪ್ರಬಲರಲ್ಲದ ನಿರ್ಮಾಪಕರು ಚಿತ್ರಕ್ಕೆ ಹಣ ಹೊಂದಿಸುವ ಸಂಕಷ್ಟಕ್ಕೆ ಸಿಲುಕಿ ಚಿತ್ರವನ್ನ ನಿಲ್ಲಿಸಿಬಿಡುವರು. ರಾಜ್ರವರ ಕಾಲ್ ಶೀಟ್ ತಮ್ಮ ಬಳಿ ಇದ್ದರೂ ಸಹ ಚಿತ್ರ ಮಾಡಲು ಸಾಧ್ಯವಾಗಲಿಲ್ಲ ಸಿಂಹರವರಿಗೆ. ಮತ್ತೆ ಅರ್ಧಕ್ಕೆ ನಿಂತ ಈ ಚಿತ್ರವನ್ನ ಮುಂದುವರಿಸಲು ಬೇರೆ ನಿರ್ಮಾಪಕರು ಮುಂದೆ ಬರಲಿಲ್ಲ. ತಮ್ಮ ಗುರುಗಳಿಗಾಗಿ ಇನ್ನೊಂದು ಚಿತ್ರದಲ್ಲಿ ಅಭಿನಯಿಸಬೇಕೆಂಬ ಹಾಗೂ ಹೊಸ ನಿರ್ಮಾಪಕರಿಗೆ ಪ್ರೋತ್ಸಾಹಿಸಬೇಕೆಂಬ ರಾಜ್ ರವರ ಕನಸು ಕನಸಾಗೇ ಉಳಿದುಕೊಳ್ಳುತ್ತದೆ. ಇದರಿಂದ ಚಿತ್ರದ ಖರ್ಚು ವೆಚ್ಚಗಳಿಗೆ ಹಣವೇ ಮುಖ್ಯ. ಹಣ ಇಲ್ಲ ಅಂದ್ರೆ ಏನೂ ನಡೆಯಲ್ಲ ಎಂಬುದು ರಾಜ್ ರವರ ಮನಸ್ಸಿಗೂ ಮುಟ್ಟಿಸುತ್ತದೆ ಈ ಘಟನೆ. ಇದಾದ ಬಳಿಕ ರಾಜ್ ರವರು ಇತರೆ ಚಿತ್ರಗಳಲ್ಲಿ ಸಮಯವೇ ಸಿಗದಷ್ಟು ಬ್ಯುಸಿಯಾಗುತ್ತಾರೆ. ಮುಂದೆ ಎಚ್.ಎಲ್.ಎನ್. ಸಿಂಹ ಮತ್ತು ರಾಜ್ ರವರು ಜೋಡಿಯಾಗಿ ಚಿತ್ರ ಮಾಡುವ ಸಂದರ್ಭ ಕೂಡಿಬರುವುದೇ ಇಲ್ಲ. ಹೀಗೆ ಕಾಲ ಉರುಳಿ 87ನೇ ಇಸವಿಯಲ್ಲಿ ಬಾಳನೌಕೆ ಹೆಸರಿನಲ್ಲಿ ಶ್ರೀನಿವಾಸ್ ಮೂರ್ತಿ ಹಾಗೂ ರೂಪಾದೇವಿ ಅಭಿನಯದಲ್ಲಿ ಚಿತ್ರವೊಂದು ಮೂಡಿಬರುತ್ತದೆ. ಆದರೆ ಕಥೆ ಬೇರೆ, ನಿರ್ದೇಶಕರು ಬೇರೆ ಆಗಿರುತ್ತಾರೆ. ಬಟ್ ಚಿತ್ರದ ಶೀರ್ಷಿಕೆ ಅದೇ ಆಗಿರುತ್ತದೆ. ಹೀಗೆ ಅಂದುಕೊಳ್ಳುವುದೇ ಒಂದು,
ಆಗುವುದೇ ಮತ್ತೊಂದು ಎಂಬ ಮಾತು ಈ ಚಿತ್ರದ ನಿರ್ಮಾಣದಲ್ಲಿ ನಿಜವಾಗುತ್ತದೆ. ಮಾಹಿತಿ ಇಷ್ಟವಾಗಿದೆ ಎಂದು ಭಾವಿಸುವೆವು. ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗುವೆವು. ನಮಸ್ಕಾರ.